ಇನ್ನು ಎರಡೆರಡು ಬಾರಿ ಪೋಸ್ಟ್ಮಾರ್ಟಮ್ ಮಾಡಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ರಾಜಶೇಖರ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನ ಮೊದಲ ಬಾರಿ ಮಾಡಿದಾಗ ಏನು ರಿಪೋರ್ಟ್ ಬಂತು, ಎರಡನೇ ಬಾರಿಗೆ ಮಾಡಲಿಕ್ಕೆ ಅವ್ರಿಗೆ ಆದೇಶ ಕೊಟ್ಟವ್ರು ಯಾರು, ಯಾವ ಕಾರಣಕ್ಕೆ ಎರಡೆರಡು ಬಾರಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿದೆ, ಎಲ್ಲ ಪ್ರಶ್ನೆಗಳನ್ನ ನಾವು ಗಮನಿಸಿದಾಗ ಪಾರದರ್ಶಕವಾಗಿ ತನಿಖೆ ನಡೀತಿಲ್ಲ ಅನ್ನೋ ಅನುಮಾನ ಮೂಡೋದು ಸಹಜ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಸತ್ಯತೆ ಹೊರಗೆ ಬರಲಿ. ಪೋಸ್ಟ್ ಮಾರ್ಟಮ್ ಎರಡು ಬಾರಿ ಮಾಡಿದ್ರೋ ಇಲ್ವೋ ಸತ್ಯ ಹೇಳಿ, ಜನಗಳ ಮುಂದಿಡಿ. ಯಾವಾಗ ಸಿಕ್ತು ನಿಮ್ಗೆ ಗುಂಡದು? ಎರಡನೇ ಬಾರಿ ಸಿಕ್ತು. ತನಿಖೆ ಮೇಲೆ ಜನಾರ್ದನ್ ರೆಡ್ಡಿ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ನಡೆದ ಇಷ್ಟು ದಿನ ಆದ್ಮೇಲೆ ಬಾಂಬ್ ಸ್ಕ್ವಾಡ್ ಬಂದಿದೆ ಅಂತ ಹೇಳಿ ರಿಪಬ್ಲಿಕನ್ನದ ಜೊತೆ ಜನಾರ್ದನ ರೆಡ್ಡಿ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಭರತ್ ರೆಡ್ಡಿ ಪರವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ತನಿಖೆ ಮೇಲೇನೆ ಅನುಮಾನ ಶುರುವಾಗ್ತಾ ಇದೆ ಅಂತ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಆರೋಪ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಫೈರಿಂಗ್ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಾಂಬ್ ನಿಷ್ಕ್ರಿಯ ದಳದವರು ತನಿಖೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಒಂದು ಬುಲೆಟ್ ಪತ್ತೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ. ಸರ್, ಈಗ ಮತ್ತೆ ಒಂದು ಬುಲೆಟ್ ಸಿಕ್ಕಿದೆ. ನೀವು ಕೂಡ 2 ಬುಲೆಟ್ ತೋರಿಸಿದ್ರಿ, ಪೊಲೀಸರು ಕೂಡ ಹಲವಾರು ಬುಲೆಟ್ಗಳನ್ನ ಹೊರಿಸ್ಕೊಂಡು ನೀವು 3 ತೋರಿಸಿದ್ರಿ. ಈಗ ಮತ್ತೆ ಒಂದು ಪತ್ತೆ ಆಗಿದೆ, ಏನು ಹೇಳ್ತೀರಿ ಸರ್? ನೋಡಿ, ಇನ್ನೂ ಅವರು ಬಾಂಬ್ ನಿಷ್ಕ್ರಿಯ ದಳ ಇವತ್ತು ನಾಳೆ ಅವರು ಹೀಗೆ ಮುಂದುವರಿಸಿದರೆ ನನಗೆ ತಿಳಿದಷ್ಟು ಮಟ್ಟಿಗೆ ಒಂದು 30-40 ಬುಲೆಟ್ಗಳು ಸಿಗಬೇಕು. ಸೊ ಹಾಗಾಗಿ ನೋಡಿ, ಫೈರಿಂಗ್ ಆಗಿದ್ದು 1ನೇ ತಾರೀಕು, ಇವತ್ತು 5ನೇ ತಾರೀಕು. ಇವತ್ತು ಬಾಂಬ್ ನಿಷ್ಕ್ರಿಯ ದಳ ಬರ್ತಾರೆ ಅಂತಂದರೆ ಎಷ್ಟು ನಿಧಾನಗತಿಯಲ್ಲಿ ಇವತ್ತು ತನಿಖೆ ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಣು ಮುಂದೆನೇ ಇದೆ. ಸೊ ಇದು ಸಂಪೂರ್ಣವಾಗಿ ಪೊಲೀಸರ ಒಂದು ವೈಫಲ್ಯ. ಆ ವೈಫಲ್ಯ ಆಗಲಿಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರು. ಕಾರಣ ಏನಂದರೆ, ಒಬ್ಬ ಕ್ರಿಮಿನಲ್ ಶಾಸಕನಿಗೆ ನಾವು ಬೆನ್ನಿಗೆ ನಿಂತ್ಕೊಳ್ತೀವಿ ಅಂತೇಳಿ ಅವ್ರು ಮಾತಾಡಿದ ಮೇಲೆ ಪೊಲೀಸರಿನ ಇನ್ವೆಸ್ಟಿಗೇಷನ್ ಯಾವ ಮಟ್ಟಕ್ಕೆ ಮಾಡ್ತಾರೆ ಹೇಳಿ. ಸೊ ಹಾಗಾಗಿ ನಾವು CBI ತನಿಖೆನ ಕೇಳಿರೋಂಥದ್ದು. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಇಮಿಡಿಯೇಟಾಗಿ ತನಿಖೆ ಆಗಬೇಕು ಅಂತೇಳಿ. ಬಟ್ ಇವಾಗ ಇವರು ಪೊಲೀಸರ ಮೂಲಕ ಈ ತನಿಖೆಯನ್ನು ದಿಗ್ತಪ್ಪಿಸುವಂಥ ಕೆಲಸ ಮಾಡಲಿಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಹೊರಟಿದ್ದಾರೆ ಅನ್ನೋದು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಬುಲೆಟ್ ಹಾರಿಸ್ತಕ್ಕಂಥ ಗುರುಚರಣ್ ಸಿಂಗ್ ಅವ್ರನ್ನ ಬಂಧನ ಮಾಡಿದ್ದಾರೆ. ಇದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಒಬ್ಬರ ಬಂಧನ ಆಗಿದೆ ಮರ್ಡರ್ ಪ್ರಕರಣ. ನಾನು ಆದರೆ ಈ ಗುರುಚರಣ್ ಸಿಂಗ್ನ ಯಾರು ಎಂಗೇಜ್ ಮಾಡಿಕೊಂಡ್ರು? ಸತೀಶ್ ರೆಡ್ಡಿನ, ಭರತ್ ರೆಡ್ಡಿನ. ಇವಾಗ ನೋಡಿ, ಭರತ್ ರೆಡ್ಡಿ ಮತ್ತು ಅವರ ಶ್ರೀಮತಿ ಇಬ್ಬರು ಓಡಾಡೋಂಥ ವಿಡಿಯೋಗಳಲ್ಲಿ ಈ ಗುಂಡು ಹಾರಿಸಿರುವಂಥ ಗುರುಚರಣ್ ಸಿಂಗು ಅವನು ಆ ಎಲ್ಲ ವಿಡಿಯೋಗಳಲ್ಲಿ ಇದ್ದಾನೆ. ಅವ್ರ ಕುಟುಂಬದ ಜೊತೆ ಭರತ್ ರೆಡ್ಡಿ ಮತ್ತು ಅವ್ರ ಶ್ರೀಮತಿ ಜೊತೆ ಓಡಾಡೋ ವಿಡಿಯೋಗಳಲ್ಲಿ ಇದ್ದಾನೆ. ಸತೀಶ್ ರೆಡ್ಡಿ ಜೊತೆಯೂ ಬಂದಿದ್ದಾರೆ. ಅವರು ಗುಂಡಾರಿಸಿ ಒಬ್ಬ ಮನುಷ್ಯ ಪ್ರಾಣ ಕಳ್ಕೊಂಡಿದ್ದಾನೆ. ಇವಾಗ ಆ ವಿಷಯದಲ್ಲಿ ಸತೀಶ್ ರೆಡ್ಡಿ, ಭರತ್ ರೆಡ್ಡಿನ ಇಮಿಡಿಯೇಟ್ ಬಂಧನ ಮಾಡಬೇಕು. ಅದೇನೂ ಇಲ್ದಂಗೆ ಬರೀ ಗನ್ಮ್ಯಾನ್ ಬಂಧನ ಮಾಡಿಬಿಟ್ಟು ಕೈ ತೊಳ್ಕೊಬೇಕನ್ನೋದಕ್ಕೆ ಇವರು ತಯಾರಾಗಿದ್ದಾರೆ. ಯಾಕೆಂದರೆ ಇದು ಕ್ಲಿಯರಾಗಿ ಡಿ ಕೆ ಶಿವಕುಮಾರ್ ಅವರು ಯಾವಾಗ ನಾನು ನಮ್ಮ ಶಾಸಕನ ಬೆನ್ನಿಗೆ ನಿಂತ್ಕೊಳ್ತೀನಿ ಅಂತೇಳಿ ಮಾಧ್ಯಮಗಳ ಮೂಲಕನೇ ಅವ್ರು ಹೇಳಿಕೆ ಕೊಟ್ಟಿದ್ದಾರೋ, ಇನ್ನು ಪೊಲೀಸರು ಈ ಸಂಪೂರ್ಣವಾಗಿ ಅವ್ರ ಧೈರ್ಯನೇ ಕಳ್ಕೊಂಡಿರ್ತಾರೆ. ಸರ್, ಈಗ ಕೇಂದ್ರಕ್ಕೆ ಒಂದು ಪತ್ರ ಬರೆದಿದ್ರಿ, ಕೇಂದ್ರೀಯ ಭದ್ರತಾ ಪಡೆಗೆ ನನಗೆ ಸೆಕ್ಯೂರಿಟಿ ಕೊಡಿ ಅಂತ. ಅದಕ್ಕೆ ರಿಪ್ಲೈ ಬಂತ? ಏನಾಯ್ತು ಸರ್ ಮುಂದೆ? ನೋಡಿ, ರಾಜ್ಯ ಮತ್ತು ಕೇಂದ್ರ ಇಬ್ಬರಿಗೂ ಕೂಡ ಭದ್ರತಾ ವಿಷಯದಲ್ಲಿ ನಾನು ಕೊಟ್ಟಿದ್ದೇನೆ. ರಾಜ್ಯ ಸರ್ಕಾರ ಭದ್ರತೆ ಕೊಡೋದ್ರಲ್ಲಿ ವೈಫಲ್ಯ ಆದರೆ ಮುಂದೆ ಕೇಂದ್ರದವರು ಏನು ನಿರ್ಧಾರ ತಗೊಳ್ತಾರೆ ಅನ್ನೋದು ಕಾನೂನು ಪ್ರಕಾರ ಆ ಕೆಲಸ ಅದಾಗಬೇಕಾಗುತ್ತೆ. ಸೊ ಹಾಗಾಗಿ ಈ ವಿಷಯದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ದುರಹಂಕಾರದ ಮಾತುಗಳು, ವ್ಯಂಗ್ಯದ ಮಾತುಗಳನ್ನು ಕೂಡ ಮಾತಾಡಿ ಬೇಕಾದರೆ 100 ಮಂದಿ ಅವರು BJP ಕಾರ್ಯಕರ್ತರನ್ನ ಭದ್ರತೆಗೆ ನಿಯೋಜಿಸ್ಕೊಳ್ಳಿ ಅಂತ ಹೇಳಿದರು. ಅಂದರೆ 100 ಮಂದಿನೂ ಕೂಡ ನಾವು ಸಾಯಿಸ್ತೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿರುವಂಥದ್ದು. ಇದು ಇಂಡೈರೆಕ್ಟ್. ಇನ್ನು ಎರಡೆರಡು ಬಾರಿ ಪೋಸ್ಟ್ಮಾರ್ಟಮ್ ಮಾಡಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ರಾಜಶೇಖರ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನ ಮೊದಲ ಬಾರಿ ಮಾಡಿದಾಗ ಏನು ರಿಪೋರ್ಟ್ ಬಂತು, ಎರಡನೇ ಬಾರಿಗೆ ಮಾಡಲಿಕ್ಕೆ ಅವ್ರಿಗೆ ಆದೇಶ ಕೊಟ್ಟವ್ರು ಯಾರು,
ಯಾವ ಕಾರಣಕ್ಕೆ ಎರಡೆರಡು ಬಾರಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿದೆ? ಎಲ್ಲ ಪ್ರಶ್ನೆಗಳನ್ನ ನಾವು ಗಮನಿಸಿದಾಗ ಪಾರದರ್ಶಕವಾಗಿ ತನಿಖೆ ನಡೀತಿಲ್ಲ ಅನ್ನೋ ಅನುಮಾನ ಮೂಡೋದು ಸಹಜ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಹೇಳಿ ಅವ್ರ ಯೋಗ್ಯತೆಗೆ ಯಾರಿಗೋಸ್ಕರ ಮಾಡಿದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಸತ್ಯತೆ ಹೊರಗೆ ಬರಲಿ. ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿದ್ರೋ ಇಲ್ವೋ ಸತ್ಯ ಹೇಳಿ, ಜನಗಳ ಮುಂದಿಡಿ. ಯಾವಾಗ ಸಿಕ್ತು ನಿಮ್ಗೆ ಗುಂಡದು? 2ನೇ ಬಾರಿ ಸಿಕ್ತು. ತನಿಖೆ ಮೇಲೆ ಜನಾರ್ದನ್ ರೆಡ್ಡಿ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ನಡೆದ ಇಷ್ಟು ದಿನ ಆದ್ಮೇಲೆ ಬಾಂಬ್ ಸ್ಕ್ವಾಡ್ ಬಂದಿದೆ ಅಂತ ಹೇಳಿ ರಿಪಬ್ಲಿಕನ್ನದ ಜೊತೆ ಜನಾರ್ದನ ರೆಡ್ಡಿ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಭರತ್ ರೆಡ್ಡಿ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ತನಿಖೆ ಮೇಲೇನೆ ಅನುಮಾನ ಶುರುವಾಗ್ತಾ ಇದೆ ಅಂತ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಆರೋಪ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಫೈರಿಂಗ್ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಾಂಬ್ ನಿಷ್ಕ್ರಿಯ ದಳದವರು ತನಿಖೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಒಂದು ಬುಲೆಟ್ ಪತ್ತೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ. ಸರ್, ಈಗ ಮತ್ತೆ ಒಂದು ಬುಲೆಟ್ ಸಿಕ್ಕಿದೆ. ನೀವು ಕೂಡ 2 ಬುಲೆಟ್ ತೋರಿಸಿದ್ರಿ, ಪೊಲೀಸರು ಕೂಡ ಹಲವಾರು ಬುಲೆಟ್ಗಳನ್ನ ಹೊರಿಸ್ಕೊಂಡು ನೀವು 3 ತೋರಿಸಿದ್ರಿ. ಈಗ ಮತ್ತೆ ಒಂದು ಪತ್ತೆ ಆಗಿದೆ, ಏನು ಹೇಳ್ತೀರಿ ಸರ್? ನೋಡಿ, ಇನ್ನವರು ಬಾಂಬ್ ನಿಷ್ಕ್ರಿಯ ದಳ ಇವತ್ತು ನಾಳೆ ಅವರು ಹೀಗೆ ಮುಂದುವರಿಸಿದರೆ ನನಗೆ ತಿಳಿದಷ್ಟು ಮಟ್ಟಿಗೆ ಒಂದು 30-40 ಬುಲೆಟ್ಗಳು ಸಿಗಬೇಕು. ಸೊ ಹಾಗಾಗಿ ಬಟ್ ನೋಡಿ, ಫೈರಿಂಗ್ ಆಗಿದ್ದು 1ನೇ ತಾರೀಕು, ಇವತ್ತು 5ನೇ ತಾರೀಕು. ಇವತ್ತು ಬಾಂಬ್ ನಿಷ್ಕ್ರಿಯ ದಳ ಬರ್ತಾರೆ ಅಂತಂದರೆ ಎಷ್ಟು ನಿಧಾನಗತಿಯಲ್ಲಿ ಇವತ್ತು ತನಿಖೆ ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಣು ಮುಂದೆನೇ ಇದೆ. ಸೊ ಇದು ಸಂಪೂರ್ಣವಾಗಿ ಪೊಲೀಸರ ಒಂದು ವೈಫಲ್ಯ. ಆ ವೈಫಲ್ಯ ಆಗಲಿಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರು. ಕಾರಣ ಏನಂದರೆ, ಒಬ್ಬ ಕ್ರಿಮಿನಲ್ ಶಾಸಕನಿಗೆ ನಾವು ಬೆನ್ನಿಗೆ ನಿಂತ್ಕೊಳ್ತೀವಿ ಅಂತೇಳಿ ಅವ್ರು ಮಾತಾಡಿದ ಮೇಲೆ ಪೊಲೀಸರಿನ ಇನ್ವೆಸ್ಟಿಗೇಷನ್ನ ಯಾವ ಮಟ್ಟಕ್ಕೆ ಮಾಡ್ತಾರೆ ಹೇಳಿ. ಸೊ ಹಾಗಾಗಿ ನಾವು CBI ತನಿಖೆನ ಕೇಳಿರೋಂಥದ್ದು. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಇಮಿಡಿಯೇಟಾಗಿ ತನಿಖೆ ಆಗಬೇಕು ಅಂತೇಳಿ. ಬಟ್ ಇವಾಗ ಇವರು ಪೊಲೀಸರ ಮೂಲಕ ಈ ತನಿಖೆಯನ್ನು ದಿಗ್ತಪ್ಪಿಸುವಂಥ ಕೆಲಸ ಮಾಡಲಿಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಹೊರಟಿದ್ದಾರೆ ಅನ್ನೋದು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಬುಲೆಟ್ ಹಾರಿಸ್ತಕ್ಕಂಥ ಗುರುಚರಣ್ ಸಿಂಗ್ ಅವ್ರನ್ನ ಬಂಧನ ಮಾಡಿದ್ದಾರೆ. ಇದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಒಬ್ಬರ ಬಂಧನ ಆಗಿದೆ ಮರ್ಡರ್ ಪ್ರಕರಣ. ನಾನು ಅದನ್ನೇ, ಈ ಗುರುಚರಣ್ ಸಿಂಗ್ನ ಯಾರು ಎಂಗೇಜ್ ಮಾಡಿಕೊಂಡ್ರು? ಸತೀಶ್ ರೆಡ್ಡಿನ, ಭರತ್ ರೆಡ್ಡಿನ. ಇವಾಗ ನೋಡಿ, ಭರತ್ ರೆಡ್ಡಿ ಮತ್ತು ಅವರ ಶ್ರೀಮತಿ ಇಬ್ಬರು ಓಡಾಡೋಂಥ ವಿಡಿಯೋಗಳಲ್ಲಿ ಈ ಗುಂಡು ಹಾರಿಸಿರುವಂಥ ಗುರುಚರಣ್ ಸಿಂಗು ಅವನು ಆ ಎಲ್ಲ ವಿಡಿಯೋಗಳಲ್ಲಿ ಇದ್ದಾನೆ. ಅವ್ರ ಕುಟುಂಬದ ಜೊತೆ ಭರತ್ ರೆಡ್ಡಿ ಮತ್ತು ಅವ್ರ ಶ್ರೀಮತಿ ಜೊತೆ ಓಡಾಡೋ ವಿಡಿಯೋಗಳಲ್ಲಿ ಇದ್ದಾನೆ. ಸತೀಶ್ ರೆಡ್ಡಿ ಜೊತೆಯೂ ಬಂದಿದ್ದಾರೆ. ಅವರು ಗುಂಡಾರಿಸಿ ಒಬ್ಬ ಮನುಷ್ಯ ಪ್ರಾಣ ಕಳ್ಕೊಂಡಿದ್ದಾನೆ. ಇವಾಗ ಆ ವಿಷಯದಲ್ಲಿ ಸತೀಶ್ ರೆಡ್ಡಿ ಭರತ್